ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ವಿಡಿಯೋದಲ್ಲಿ ನಾನು ನೋಡಿ ಇಲ್ಲಿ ಚೈನ್ ಸ್ಟಿಚ್ಚನ್ನು ಜರಿ ಥ್ರೆಡ್ಡಲ್ಲಿ ಹೇಗೆ ಹಾಕೋದು, ಯಾಕೆಂದರೆ ಸಿಲ್ಕ್ ಥ್ರೆಡ್ಡನ್ನೇ ಫಸ್ಟ್ ಯೂಸ್ ಮಾಡಿದ್ರೆ ನಿಮಗೆ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಜರಿ ಥ್ರೆಡ್ಡಲ್ಲಿ ತೋರಿಸಿದ್ದೆ. ಈಗಾಗಲೇ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡೋದು ಮತ್ತು ಯಾವ ರೀತಿ ನಾವು ಸ್ಟಿಚ್ಚನ್ನು ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ. ನೀವು ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಕೊನೆವರೆಗೂ ವಿಡಿಯೋನ ನೋಡಿದ್ರೆ ನಿಮ್ಗೆ ಫುಲ್ ಗೊತ್ತಾಗುತ್ತೆ. ನೋಡಿ, 2 ಎಳೆಯಲ್ಲಿ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡಬೇಕಾದ್ರೆ ನಾವು ತಗೊಳ್ಬೇಕಾಗಿರುವಂಥದ್ದು, ಈಗ ಜರಿ ಥ್ರೆಡ್ಡಲ್ಲಿ ನಾವು 1 ಎಳೆ ಮಾತ್ರನೇ ತಗೊಂಡಿರ್ತೀವಿ. 1 ಎಳೆ ಮಾತ್ರ ತಗೊಂಡಿರ್ತೀವಿ ಜರಿ ಥ್ರೆಡ್ಡಲ್ಲಿ. ಸಿಲ್ಕ್ ಥ್ರೆಡ್ಡಲ್ಲಿ ನಾವು 2 ಎಳೆಯನ್ನು ತಗೋಬೇಕಾಗುತ್ತೆ. ಆಗ ನಾವು 2 ಎಳೆ ತಗೊಂಡಾಗ ಏನಾಗುತ್ತೆ, ಇದಕ್ಕೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಈಗ ನಾವು ಇಲ್ಲಿ 2 ಎಳೆ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಈಗ 2 ಎಳೆ ಕೆಳಗೆ ಬಿಟ್ಬಿಟ್ರೆ ಆ ಕಡೆ ಈ ಕಡೆ ಹೋಗುತ್ತೆ, ಒಂದು ಕಟ್ಟಾಗಿ ಹೋಗುತ್ತೆ, ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ರೀತಿ ಒಂದು ಬೌಲನ್ನು ತಗೊಂಡು ನೋಡಿ, ಆ ಬೌಲ್ ಒಳಗಡೆ 2 ದಾರನೂ ಹಾಕ್ಬಿಟ್ರೆ ನೋಡಿ, ಈ ರೀತಿ ಹಾಕ್ಬಿಟ್ಟು ಕೆಳಗಡೆ ನೋಡಿ ಬೌಲಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ ಅದು ಎಲ್ಲೂ ಕೆಳಗಡೆ ಬೀಳಲ್ಲ ಮತ್ತು ಕಟ್ಟಾಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಈಗಾಗಲೇ ತೋರಿಸ್ದಂಗೆ ಒಬ್ರು ಕಮೆಂಟಲ್ಲಿ ತಿಳಿಸಿದ್ರಿ, ನಾವು ಕೆಳಗಡೆಯಿಂದ ದಾರನ ಹೇಗೆ ತಗೋತೀರಾ ಅಂತ ತೋರಿಸಿ ಅಂತೇಳಿ. ಪುನಃ ತೋರಿಸ್ಕೊಡ್ತಿದ್ದೀನಿ ನೋಡಿ. ಈಗ ಇಲ್ಲಿಂದ ಈ ರೀತಿ ನೀಡಲನ್ನು ಹಾಕಬೇಕು. ಮತ್ತು ಇದ್ದಂಗೆ ಟುಲಿಪ್ ಅನ್ನೋದೇನಿದೆಯಲ್ಲ, ಅದು ನಮ್ಮ ಫ್ರಂಟಲ್ಲಿ ಫೇಸ್ ಇರಬೇಕಾಗತ್ತೆ. ಟುಲಿಪ್ ಅನ್ನುವಂಥದ್ದು ಅದನ್ನು ಫ್ರಂಟಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಈ ರೀತಿ ದಾರನ ಇಟ್ಕೋಬೇಕು. 2 ಎಳೆನೂ ಇಟ್ಕೊಂಡು ಈಗ ನೋಡಿ, ಇಲ್ಲಿಂದ ಈ ರೀತಿ ದಾರನು ಮೇಲ್ಗಡೆ ಈ ರೀತಿ ಎಳ್ಕೊಳ್ಳಿ. ಈ ರೀತಿ ಎಳ್ಕೊಂಡಾಗ ಅದು ನಾವು ಗಂಟಾಕಿರ್ತೀವಲ್ಲ, ಅಲ್ಲಿ ಬಂದು ಲಾಕ್ ಆಗುತ್ತೆ. ಇದನ್ನು ಅಷ್ಟೇ ಚಿಕ್ಕದಾಗಿ ಇದು ಮಾಡಬೇಡಿ. ನಾನು ಒಂದು ಸತಿ 1 ಲೈನನ್ನು ದೊಡ್ಡದಾಗಿ ಹಾಕಿ ತೋರಿಸ್ಕೊಡ್ತೀನಿ. ಇದು ದೊಡ್ಡದಾಗಿ ಚೈನನ್ನು ಯಾವ ರೀತಿ ಹಾಕೋದು ಅಂತ ನೋಡಿ. ಟುಲಿಪ್ ಅನ್ನುವಂಥದ್ದು ಮುಂದೆ ಫೇಸ್ ಇರಬೇಕು. ಯಾವ ಕಡೆಗೆ ಇದು ಮಾಡ್ತೀವಿ ನೋಡಿ, ಇಲ್ಲಿಗೊಂದು ಚಿಕ್ಕದಾಗಿ ಪುಟ್ಟದಾಗಿ ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ದೊಡ್ಡದಾಗಿ ಚೈನನ್ನು ಹಾಕ್ತಿದ್ದೀನಿ ನೋಡಿ. ಯಾಕೆ ಅಂದರೆ 2 ಎಳೆನೂ ನೀವು ಮೇಂಟೈನ್ ಮಾಡಬೇಕಲ್ಲ, ಅದರಿಂದ ನೋಡಿ ಇಲ್ಲಿ ಈ ರೀತಿ ದಾರನ ಸುತ್ಕೋಬೇಕು. ಸುತ್ಕೊಂಡು ಮೇಲ್ಗಡೆ ಎಳ್ಕೋಬೇಕು. ಎಳ್ಕೊಳ್ಳುವಾಗ ರೊಟೇಟ್ ಮಾಡಬೇಕಾಗತ್ತೆ ನೋಡಿ. ಪುನಃ ತೋರಿಸ್ತೀನಿ. ಈ ರೀತಿ ಅಲ್ವಾ, ಎತ್ಕೊಂಡ ಮೇಲೆ ಈ ರೀತಿ ಬೆರಳು ಸಹಾಯದಿಂದ ಈ ರೀತಿ ರೊಟೇಟನ್ನು ಮಾಡಬೇಕಾಗತ್ತೆ. ಪುನಃ ಚುಚ್ಚಬೇಕು, ಕೆಳಗಡೆ ದಾರನ ಸುತ್ಕೋಬೇಕು ನೋಡಿ. ಹೆಬ್ಬೆರಳು ಇರುತ್ತಲ್ಲ, ಈ 3 ಬೆಟ್ಟಲ್ಲಿ, ಈಗ 4 ಬೆಟ್ಟಲ್ಲಿ ನಾವು ಇದನ್ನು ವರ್ಕನ್ನು ಮಾಡುವಂಥದ್ದು. ಮತ್ತು ನೇರವಾಗಿರಬೇಕಾಗತ್ತೆ. 90 ಡಿಗ್ರಿ ಇರುತ್ತೆ ನೋಡಿ. ಆ ರೀತಿ ನೆಟ್ಟಿಗೆ ನೋಡಿ ನೇರವಾಗಿ ಇಟ್ಕೋಬೇಕು. ಇಟ್ಕೊಂಡಾದ ನಂತರ ದಾರನ ಸುತ್ತಿ ನನ್ನ ಕೈಯನ್ನು ನೋಡಿ ಈ ರೀತಿ ಸ್ವಲ್ಪ ರೊಟೇಟ್ ಮಾಡಿಕೊಂಡು ಪುನಃ ಇದನ್ನು ಈ ರೀತಿ ಚುಚ್ಕೋಬೇಕಾಗತ್ತೆ ನೋಡಿ. ಕೆಳಗಡೆ ಹಾಕಬೇಕು, ಪುನಃ ಅದನ್ನು ರೊಟೇಟ್ ಮಾಡಬೇಕು, ಪುನಃ ತೆಗೆದು ನೋಡಿ. ದೊಡ್ಡದಾಗಿ ತೋರಿಸ್ತಿದ್ದೀನಿ ಏನಕ್ಕೆ ಅಂತಂದರೆ, ಈಗ ನೀವು ಚಿಕ್ಕದಾಗಿ ನೀವು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ 2 ಎಳೆಯಲ್ಲಿ ನಿಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. 1 ಎಳೆ ಬರ್ಬೋದು, ಇನ್ನೊಂದು ಎಳೆ ಕಟ್ಟಾಗ್ಬೋದು. ಅದಕ್ಕೋಸ್ಕರ ನೀವು ಫಸ್ಟು ಚಿಕ್ಕದಾಗಿ ಸ್ಟಿಚ್ಚನ್ನು ಮಾಡಿ. ಮತ್ತು ನೆನ್ನೆ ಹಾಕಬೇಕಿತ್ತು ವಿಡಿಯೋನ, ನೆನ್ನೆ ಹಬ್ಬ ಇದ್ದದ್ರಿಂದ ಹಾಕೋದಕ್ಕಾಗಲಿಲ್ಲ ನೋಡಿ. ಈ ರೀತಿ 2 ದಾರನೂ ಎಳ್ಕೋಬೇಕಾಗತ್ತೆ. ಈ ರೀತಿ ಎಳ್ಕೊಂಡಾದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದಕ್ಕೆ ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ವಿಡಿಯೋನೂ ಮಿಸ್ ಮಾಡ್ದಿರ ವಿಡಿಯೋನ ನೋಡಿ. ಈ ರೀತಿ ತಗೊಂಡು ನಿಮ್ಗೆ ಈ ರೀತಿ ಹೇಳಿದಾಗ ವರ್ಕ್ ಮಾಡಿ ಹೇಳುವಾಗ ನಿಮಗೆ ಅರ್ಥ ಆಗದೆ ಹೋಗ್ಬೋದು. ಅದಕ್ಕೋಸ್ಕರ ಅದನ್ನೇ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ದೊಡ್ಡದಾಗಿ ಚೈನ್ ಸ್ಟಿಚ್ ಆಗಿದೆ. ಈಗ ನಾನು ಚಿಕ್ಕದಾಗಿ ತೋರಿಸ್ತೀನಿ. 2 ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಚಿಕ್ಕದಾಗಿ ತಗೊಂಡು ಒಂದು ಲಾಕನ್ನು ಮಾಡ್ಕೋಬೇಕು. ಪುನಃ ಚಿಕ್ಕದಾಗಿ ಮಾಡಬೇಕಾದ್ರೆ ನೋಡಿ ಇಷ್ಟು. ಇದರಲ್ಲಿ ಅರ್ಧ ನಾವೇನು ಚೈನ್ ಸ್ಟಿಚ್ ಮಾಡಿದ್ವಲ್ಲ, ಅದರಲ್ಲಿ ಅರ್ಧ ನೀವು ತಗೊಂಡ್ರೆ ಸಾಕಾಗತ್ತೆ. ಇನ್ನೂ ಚಿಕ್ಕದಾಗಿ ಮಾಡ್ಬೋದು. ನೀವು ಸದ್ಯಕ್ಕೆ ಇಷ್ಟು ಪ್ರಾಕ್ಟೀಸನ್ನು ಫಸ್ಟು ಮಾಡ್ಕೊಳ್ಳಿ. ಇಷ್ಟು ಕಲಿತ್ರೆ ಎಷ್ಟೊಂದು ಕೆಲಸ ಮಾಡ್ಬೋದು ನೋಡಿ. 2 ಎಳೆನೂ ಎಳ್ಕೋಬೇಕಾಗತ್ತೆ. ತುಂಬಾ ಏನಾಗುತ್ತೆ, ಇದು ಎಳೆಯುವಾಗ ಒಂದೇನಾದ್ರು ದಾರ ಸಿಕ್ಕಾಕೊಂಡ್ರೆ ಅದು ಕಟ್ಟಾಗೋ ಚಾನ್ಸಸ್ಸು ಜಾಸ್ತಿ. ಬಟ್ಟೆಯಿಂದ ನೋಡಿ ಹಿಂಗೆ ಬಂದಾಗ ತೆಗೆದುಬಿಡಬೇಕು.
ನೀಟಾಗಿ ಬರೋವರೆಗೂ ತೆಗೆದುಬಿಟ್ಟು ಅದನ್ನೇ ಎಳಿಬಾರ್ದು, ಎಳೆದ್ರೆ ದಾರ ಕಿತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಬಿಟ್ಬಿಟ್ಟು ಪುನಃ 2 ಎಳೆಯನ್ನು ಎಳ್ಕೊಂಡು ನೀವು ಅದನ್ನು ಕಮೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಪ್ರಾಕ್ಟೀಸನ್ನು ಮಾಡಿ ಕಲ್ತ್ಕೊಳ್ಳಿ. ನೆಕ್ಸ್ಟು ನಾನು ಬೇರೆ ಬೇರೆ ಏನು ಇದರಲ್ಲಿ ವಿಧಗಳಿದೆ, ಬೇಸಿಕ್ ಟೈಪ್ಸು ಎಲ್ಲನೂ ತೋರಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು ಇದು ಚಿಕ್ಕದಾಗಿ ಸ್ವಲ್ಪ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಇದು ಆಗೋದಿಲ್ಲ ಅಂದಾಗ ಇನ್ನೊಂದು ಸತಿ ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸನ್ನು ಮಾಡಿಕೊಂಡು ಈ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಾವು ವರ್ಕ್ ಮಾಡೋ ನೀವು ಸಣ್ಣ ಪುಟ್ಟ ಒಂದು ಚೈನ್ ಸ್ಟಿಚ್ ಲೈನನ್ನು ಹಾಕೋಬೋದು. ಅಷ್ಟು ನೀವು ಇದನ್ನು ಕಲಿತ್ರೆ ನಿಮಗೆ ಆಗತ್ತೆ ಅಷ್ಟು ಮಾಡೋದಕ್ಕೆ. ನೋಡಿ ಚಿಕ್ಕದಾಗಿ ನಿಧಾನಕ್ಕೆ ಮಾಡ್ಕೊಂಡು ಹೋಗಿ. ಅದು ಮಾಡ್ತಾ ಮಾಡ್ತಾ ನಿಮಗೆ ಫಾಸ್ಟಾಗಿ ಬರುತ್ತೆ, ಅದು ಅಭ್ಯಾಸ ಆದಂಗೆಲ್ಲ. ನೋಡಿ ಈ ರೀತಿ ಇದು ದೊಡ್ಡ ಚೈನ್ ಸ್ಟಿಚ್, ಪಕ್ಕದಲ್ಲಿ ಚಿಕ್ಕ ಚೈನ್ ಸ್ಟಿಚ್. ಈಗ ನೋಡಿ ಇದಕ್ಕೆ ಲಾಕ್ ಮಾಡ್ತಿದ್ದೀನಿ. ಈ ರೀತಿ ಎಳ್ಕೊಂಡು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಲಾಕ್ ಯಾವ ರೀತಿ ಎಲ್ಲ ಲಾಕ್ ಮಾಡ್ಬೋದು ಅಂತ ಎಳ್ಕೊಂಡು ಒಳಗಡೆಯಿಂದ ಆ ಲೂಪ್ ಒಳಗೆ ಇದನ್ನು ಎಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ. ನೋಡಿ ಈಗ ಇದು ದೊಡ್ಡ ಎಳೆಯಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಇದನ್ನು ಪುಟ್ಟದಾಗಿ ಇದು ಪ್ರಾಕ್ಟೀಸ್ ಆದ ನಂತರ ಪುಟ್ಟದಾಗಿ ಚೈನ್ ಸ್ಟಿಚ್ಚನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಲಾಕ್ ಮಾಡುವಂಥದ್ದು ಯಾವ ರೀತಿ ಎಲ್ಲ ಲಾಕ್ ಮಾಡ್ಬೋದು ಅಂತ ವಿಡಿಯೋ ಇರುತ್ತೆ. ಮಿಸ್ ಮಾಡ್ದಂತೆ ಎಲ್ಲೂ ಸ್ಕಿಪ್ ಮಾಡ್ದಂತೆ ಫುಲ್ ವಿಡಿಯೋನ ನೋಡಿ. ಹೊಸದಾಗಿ ನೋಡ್ತಾ ಇರುವಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಏನಾರ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.